ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವನಿತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಆಫೀಸಿಗೆ ರಜಾ. ನೋಡಿ, ಇದು ನನ್ನ ಫ್ರೆಂಡ್ ಮನೆ ಹತ್ರ ಒಂದು ತಪೋಭೂಮಿ ಅಂತ ಸಾಯಿಬಾಬಾ ದೇವಸ್ಥಾನ ಇದೆ. ನೋಡಿ, ಇದು ಮೃತ್ಯು ದೇವರ ವಿಗ್ರಹ. ಇದು ಸಾಯಿಬಾಬಾ ದೇವರ ಪಾದ. ನೋಡಿ, ಇದು ಹೇಗಿದೆ ಸಾಯಿಬಾಬಾ ದೇವರ ವಿಗ್ರಹ. ಫುಲ್ ಬ್ಲ್ಯಾಕ್ ಆಗಿದೆ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಸಾಯಿಬಾಬಾ ದೇವರು ಇದ್ದಾರೆ, ಶಿವ ದೇವರು ಇದ್ದಾರೆ, ಹಾಗೆ ಮೃತ್ಯು ದೇವರು ಇದ್ದಾರೆ. ನೋಡಿ, ಇದು ಒಳಗಡೆ ಇದು ವ್ಯೂ ತುಂಬಾ ಚೆನ್ನಾಗಿದೆ. ಒಂಥರ ಪರ್ವತ, ಅದರ ಕೆಳಗಡೆ ಸಾಯಿಬಾಬಾ ದೇವರು, ಹಾಗೆ ಶಿವ ದೇವರು, ಹಾಗೆ ಒಳಗಡೆ ಗುಹೆ ತರ ಇದೆ. ಇದು ನೋಡಿ ಮೃತ್ಯು ದೇವರ ವಿಗ್ರಹ. ಯಾವ ದೇವಸ್ಥಾನದಲ್ಲಿ ಮೃತ್ಯು ದೇವರ ವಿಗ್ರಹ ಇರೋದಿಲ್ಲ. ಇದು ತುಂಬಾ ಚೆನ್ನಾಗಿದೆ ನೋಡಿ. ಈಗ ನನ್ನ ದೇವಸ್ಥಾನದಿಂದ ನನ್ನ ಫ್ರೆಂಡ್ ಮನೆಯಿಂದ ಕಾಫಿ ಕುಡಿಯಿತು ಹೊರಡ್ತಾ ಇದ್ದೀನಿ. ನೋಡಿ, ನಾನು ಅಲ್ಲಿಂದ ಆಟೋದಲ್ಲಿ ಹೊರಟಿದ್ದೀನಿ. ನನ್ನ ಗಾಡಿ ನಾನು ಇವತ್ತು ತಗೊಂಡೋಗಿಲ್ಲ, ಮನೆ ಹತ್ರ ನಿಲ್ತಿದ್ದೆ, ಹಾಗಾಗಿ ಆಟೋ ಇಟ್ಕೊಂಡು ಬರ್ತಾ ಇದ್ದೀನಿ. ಈಗ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ನಾನು ಸ್ವಲ್ಪ ಲೇಟಾಗಿ ಬಂದೆ, ಯಾಕಂತ ಹೇಳಿದ್ರೆ ಇವತ್ತು ಗುರುವಾರ ಮತ್ತು ರಶ್ ಇರುತ್ತೆ. ಸೊ ಹಾಗಾಗಿ ನಾನು 9 ಗಂಟೆಗೆ ಲೇಟಾಗಿ ಬಂದೆ, ಹಾಗಾಗಿ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ಸೊ ನಾನೆಲ್ಲ 1-2-3 ಸುತ್ತು ಬಂದೆ, ಪ್ರದಕ್ಷಿಣೆ ಹಾಕ್ಬಿಟ್ಟು. ನೋಡಿ ಜನ ಎಷ್ಟಿದ್ದಾರೆ, ಚೆನ್ನಾಗಿದೆ ಮಾತ್ರ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಮನಸ್ಸೆಲ್ಲ ತುಂಬ ನೆಮ್ಮದಿ ಆಗುತ್ತೆ. ನೋಡಿ, ದೇವಸ್ಥಾನದೊಳಗಡೆ ಎಷ್ಟು ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ತುಂಬ ಹಳೆಯ ದೇವಸ್ಥಾನ ಇದು, ಬಸವನಗುಡಿ ಹತ್ರ ಇರೋದು. ಸೊ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ದೀಪ ಹಚ್ತಾರೆ, ತುಪ್ಪದ ದೀಪ ಹಚ್ತಾರೆ. ಸೊ ನಾನು ಇವಾಗ 1-2 ವಾರದಿಂದ ಹೋಗ್ತಾ ಇದ್ದೀನಿ. ಈಗ ನಾನು ಕ್ಯೂ ಅಲ್ಲಿ ನಿಂತಿದ್ದೀನಿ. ಅಕ್ಷತೆ ಮತ್ತು ತೀರ್ಥ ಕೊಡ್ತಾರೆ. ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಯ್ ಫ್ರೆಂಡ್ಸ್, ನೋಡಿ, ನಾನು ನಿನ್ನೆಯಿಂದ ವಿಡಿಯೋನ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮನೆಯ ಪೂಜೆ ನೋಡಿ, ಇವತ್ತಿಂದು ವೈಭವಲಕ್ಷ್ಮಿ ಅಮ್ಮನವರ ಪೂಜೆ ವ್ರತ ಮಾಡ್ತಾ ಇದ್ದೀನಿ. 5ನೇ ವಾರ ಕಳಸ ಇಟ್ಟಿದ್ದೀನಿ ನೋಡಿ. ಹಾಗೆ ಚಾಮುಂಡೇಶ್ವರಿ ಅಮ್ಮನವರ ಪೂಜೆನೂ ಮಾಡಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಅಲ್ವಾ. ನೋಡಿ, ನಮ್ಮಮ್ಮ ಚಾಮುಂಡೇಶ್ವರಿ ಅಮ್ಮ. ನಾನು ಪ್ರತಿ ತಿಂಗಳು ಬೆಟ್ಟಕ್ಕೆ ಹೋಗ್ತೀನಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ, ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ. ಆದರೆ ಈ ಸಲ ಶುಕ್ರವಾರ ಆಷಾಢ ತುಂಬ ರಶ್ ಇರೋದ್ರಿಂದ ನಾನು ಹೋಗ್ತಾ ಇಲ್ಲ. ಸೊ ಅಲ್ಲಿ ಹೋದರೆ ಮಾತ್ರ ನಮಗೆ ದರ್ಶನ ಮಾಡೋಕ್ಕೆ ಅಷ್ಟು ಟೈಮು ಸಿಗೋದಿಲ್ಲ. ತುಂಬ ಹೊತ್ತು ಕ್ಯೂ ಅಲ್ಲಿ ಕಾಯಬೇಕಾಗುತ್ತೆ. ತುಂಬ ನ್ಯೂಸ್ಗಳು ಬರ್ತಾ ಇದೆಯಲ್ವಾ, ಅಲ್ಲಿ ಹೋದರೆ ನಾವು ಸಿಗಾಕೋಬೇಕು ಅಷ್ಟೇ. ನೋಡಿ, ನಮ್ಮ ಅಮ್ಮನವ್ರು ಇಲ್ಲಿಂದನೇ ನಾವು ಪೂಜೆ ಮಾಡ್ತೀವಿ, ಕಾಪಾಡ್ತಾರೆ. ಇಷ್ಟು ರಶಲ್ಲಿ ಹೋಗಿ ದೇವರನ್ನು ನೋಡಬೇಕಂತ ಏನೂ ಇಲ್ಲ. ಸೊ ಹಾಗಾಗಿ ನಾನು ಆರಾಮಾಗಿ ಯಾವುದಾದ್ರೂ ವೀಕ್ ಡೇಸಲ್ಲೂ ಪೂಜೆ ಎಲ್ಲ ಆಯಿತು. ನೋಡಿ, ಇದು ನಂದು ಶುಕ್ರವಾರದ ಪೂಜೆ ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಅಲ್ವಾ, ಹಾಗೆ ವೈಭವಲಕ್ಷ್ಮಿ ಪೂಜೆನೂ ಮಾಡಿದ್ದೀನಿ. ಹಾಗಾಗಿ ನನಗೆ ಶುಕ್ರವಾರ ಅಂತ ಹೇಳಿದರೆ ತುಂಬ ಖುಷಿ. ಸೊ ನೋಡಿ, ಮುಖ ತುಂಬ ನಂದು ಕುಂಕುಮ ಎಲ್ಲ ಇರುತ್ತೆ. ಪೂಜೆ ಆಯಿತು, ನಾನು ನನ್ನ ಮಗಳದ್ದು ಊಟನೂ ಕೂಡ ಆಯಿತು. ಅಡುಗೆ ಶ್ರವಣ್ ಬ್ರೋದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ, ದಿನ ನೋಡ್ತೀನಿ ಶ್ರವಣ್ ಬ್ರೋದು, ಹಾಗೆ ಸಮೀರ್ ಬ್ರೋದು. ಇಬ್ಬರದು ನನಗೆ ವಿಡಿಯೋ ಬ್ಲಾಗ್ ತುಂಬ ಇಷ್ಟ. ಅವ್ರಿಗೆ ಏನು ಒಂಥರ ಆ್ಯಟಿಟ್ಯೂಡ್ ಇಲ್ಲ, ತುಂಬ ಡೌನ್ ಟು ಅರ್ತ್ ಪರ್ಸನ್. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈಗ ಅಡುಗೆನೂ ಆಯಿತು, ಅಡುಗೆ ಬೇಳೆ ಸಾರುವನ್ನು ಹಾಗೆ ಪನ್ನೀರ್ ಸ್ವಲ್ಪ ಫ್ರೈ ಮಾಡಿದ್ದೆ. ನಾನು ನನ್ನ ಮಗಳು ಇಬ್ಬರೂ ಊಟ ಮಾಡ್ಕೊಂಡ್ವಿ. ಈಗ ಅವಳು ಈಗ ಕಸ ಬಿಸಾಡಬೇಕು ಅಂತ ಹೇಳ್ಬಿಟ್ಟು ಕಸ ತೊಗೊಂಡು ಹೋಗಿದ್ದಾಳೆ. ನಾನು ಸ್ವಲ್ಪ ಹಾಗೆ ಟಿವಿ ನೋಡ್ಕೊಂಡು ಕೂತಿದ್ದೀನಿ. ಆಮೇಲೆ ಈಗ ಸ್ವಲ್ಪ ಹೊತ್ತಾದಮೇಲೆ ನಾನು ಅವಳಿಬ್ಬರು ಮಲ್ಕೋತೀವಿ. ನಾಳೆ ಮತ್ತೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಇವತ್ತಿನ ದಿನ ಇಲ್ಲಿಗೆ ಮುಗಿಯಿತು. ಆಷಾಢ ಶುಕ್ರವಾರ ಆಗಲಿ ಏನೇ ಆಗಲಿ, ಇವತ್ತಿನ ದಿನ ಇಲ್ಲಿಗೆ ಮುಗಿಯಿತು. ಸೊ ನಾಳೆಯಿಂದ ಮತ್ತೆ ಫ್ರೆಶ್ ಡೇ, ಶನಿವಾರ. ಸೊ ಎಲ್ಲರೂ ಆರೋಗ್ಯವಾಗಿರಿ, ಚೆನ್ನಾಗಿರಿ, ಊಟ ಮಾಡಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ. ಏನೇ ಇದ್ರೂ ದೇವ್ರ ಮೇಲೆ ಭಾರ ಹಾಕಿ ಮತ್ತು ಎಲ್ಲರೂ ಆರೋಗ್ಯವಾಗಿದೆ ಅಷ್ಟೇ ನಾನು ನಿಮ್ಮೆಲ್ಲರ ಹತ್ರನೂ ಕೇಳ್ಕೊತಾ ಇರೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನನ್ನು ಬೆಳೆಸಿದರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತಿನ ದಿನ ಯಾವ ಕಾರಣಕ್ಕೂ ನಿಮ್ಮ ಈ ಪ್ರೀತಿನ ನಾನು ಮರೆಯೋದಿಲ್ಲ. ನನ್ನ ಮಗಳಿಗೂ ಸಪೋರ್ಟ್ ಮಾಡಿ, ಹಾಗೆ ನೀವು ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ, ಯಾಕಂದರೆ ಈಗ ಸ್ಟಾರ್ಟ್ ಮಾಡ್ತಿರೋದ್ರಲ್ಲ, ವಿಡಿಯೋ ಕ್ಲಾರಿಟಿ ಆಗಲಿ ಅಥವಾ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಹಾಗೆ ಎಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿರಿ. ಏನೇ ಇದ್ರೂ ಕಮೆಂಟ್ ಮಾಡಿ. ನಾನು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರೋದು, ಯಾವುದೇ ವಿಷಯ ಇದ್ರೂ ನನಗೆ ಕೇಳಿ, ಬೇಕಾದ್ರೆ ಒಪಿನಿಯನ್ ಕೊಡ್ತೀನಿ ಅಥವಾ ಏನಾದರೂ ಸಹಾಯ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಮತ್ತೆ ನಾಳೆ ಸಿಗೋಣ. ಬಾಯ್, ಸೈನಿಂಗ್ ಆಫ್. ದಿಸ್ ವನಿತಾ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಜಸ್ಟ್ ವಿಡಿಯೋ ನೋಡಿ ಜಸ್ಟ್ ನಿಮಗೆ ಸಬ್ಸ್ಕ್ರೈಬ್ ಅನ್ನೋದು ಕ್ಲಿಕ್ ಮಾಡಿದ ಅಷ್ಟೇ ಸಾಕು. ನಾನು ಯಾವತ್ತೂ ಚಿರಋಣಿ ನಿಮಗೆಲ್ಲರಿಗೂ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಬಾಯ್, ಗುಡ್ ನೈಟ್ ವನಿತಾ. ಬಾಯ್, ಗುಡ್ ನೈಟ್, ಸಿ ಯು, ಟೇಕ್ ಕೇರ್.